ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ಪ್ರತೀಕ್ಷಾ. ಸೊ ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋದು ರೈತರು ಸ್ಟ್ರೈಕ್ ಮಾಡ್ತಿದ್ದಾರಲ್ಲ ನಮ್ಮೂರಲ್ಲಿ, ಅಂದರೆ ಗುರ್ಲಾಪುರದಲ್ಲಿ. ಸೊ ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಯಾಕಂತಂದರೆ ಬರೋಬ್ಬರಿ ಇವತ್ತಿಗೆ 8 ದಿನ ಆಯಿತು ಸ್ಟ್ರೈಕ್ ಸ್ಟಾರ್ಟ್ ಆಗಿ. ಅಂದರೆ ಅಕ್ಟೋಬರ್ 30ನೇ ತಾರೀಕು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವತ್ತು ತಾರೀಕೆಷ್ಟು 6, ಅಂದರೆ ಇವತ್ತಿಗೆ 8 ದಿನ ಆಯ್ತು ಅವ್ರು ಸ್ಟಾರ್ಟ್ ಮಾಡಿ. 8 ದಿನ ಆದರೂ ಇನ್ನೂ ನಿಂತಿಲ್ಲ. ಯಾಕೆ ನಿಂತಿಲ್ಲ ಅಂತಂದರೆ ಅದಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಸೊ ನ್ಯಾಯ ಒದಗಿಸ್ಕೊಡೋರು ಯಾರು? ರಾಜ್ಯ ಸರ್ಕಾರದವರ, ಕೇಂದ್ರ ಸರ್ಕಾರದವರ? ಇದಕ್ಕೆ ಯಾರು ಹೊಣೆ? ಅಥವಾ ಫ್ಯಾಕ್ಟ್ರಿ ಮಾಲೀಕರ ಅಥವಾ ರಾಜಕಾರಣಿಗಳ? ಸೊ ಏನು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೇಕಂತೇಳಿ ಬಂದಿದ್ದೀನಿ. ಒಂದು ಬೇಜಾರೇನಂತಂದ್ರೆ 8 ದಿನದಿಂದ ಹೋರಾಟ ಮಾಡ್ತಿದ್ದಾರೆ ರಾಜಕಾರಣಿಗಳು, ಬಂದು ಹೋಗೋದು ಮಾಡ್ತಿದ್ದಾರೆ. ಬಟ್ ಯಾರೂ ಕೂಡ ಜಾರಿಗೊಳ್ತಾ ಇಲ್ಲ. ಇವ್ರದ್ದು ಬೇಡಿಕೆ ಏನಂತಂದ್ರೆ 3500 ರೂಪಾಯಿ ಕೇಳ್ತಿದ್ದಾರೆ ಅವರು ಒಂದು ಟನ್ನಿಗೆ. ಸೊ ಅವ್ರು ಅದಕ್ಕೆ ಒಪ್ತಾ ಇಲ್ಲ. ಇದಕ್ಕೋಸ್ಕರ ಸ್ಟ್ರೈಕ್ ಇನ್ನೂ ನಡೀತಾ ಇದೆ. ಸೊ ನಾಳೆ ಒಂದಿನ ಟೈಮ್ ಕೊಟ್ಟಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ನಾಳೆ ಬೇರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ತಾರೋ ಏನು ಮಾಡ್ತಾರೋ ನೋಡ್ಬೇಕು. ಅಥವಾ ಅವ್ರು ಏನು ಮೀಟಿಂಗ್ ತೊಗೊಂಡು ಸಚಿವ ಸಂಪುಟ ಕರೆದಿದ್ದಾರಲ್ಲ, ಅಲ್ಲಿ ಏನು ನಿರ್ಧಾರ ತಗೊಳ್ತಾರೋ ಗೊತ್ತಿಲ್ಲ. ನಾಳೆ ಒಂದಿನ ಕಾಯ್ದು ನೋಡಬೇಕು. ಬಟ್ ಈ 8 ದಿನದಲ್ಲಿ ಏನೇನಾಯಿತು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಸ್ಟ್ರೈಕ್ ಶುರುವಾದನಿಂದ ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ. ಕೆಲವರು ರೊಟ್ಟಿ ದಾನ ಮಾಡಿದ್ದಾರೆ, ಕೆಲವರು ನೀರು ದಾನ ಮಾಡಿದ್ದಾರೆ, ಕೆಲವರು ಅಕ್ಕಿ ಮೂಟೆ ದಾನ ಮಾಡಿದ್ದಾರೆ, ಕೆಲವರು ಬಾಳೆಹಣ್ಣು ದಾನ ಮಾಡಿದ್ದಾರೆ, ಇನ್ನು ಕೆಲವರು ಮಜ್ಜಿಗೆ ದಾನ ಮಾಡಿದ್ದಾರೆ, ಕೆಲವರು ಬೂಂದಿ ದಾನ ಮಾಡಿದ್ದಾರೆ. ಸೊ ಇವ್ರು ಎಲ್ಲರೂ ಅನ್ನದಾತರೆ, ರೈತರೇ ಇವರು. ಇಲ್ಲಿ ಯಾರೋ ಶ್ರೀಮಂತರಿಲ್ಲ, ಯಾರೋ ರಾಜಕಾರಣಿಗಳಲ್ಲ. ಸೊ ಈ ಎಲ್ಲ ಅನ್ನದಾತರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳೋಣ. ಸೊ ಒಂದು ಖುಷಿ ಏನಂತಂದ್ರೆ, ಒಬ್ಬ ಆಟೋ ಚಾಲಕ ಸ್ಟ್ರೈಕ್ ಮಾಡಿದ್ರೆ ಎಲ್ಲ ಆಟೋ ಡ್ರೈವರ್ಸ್ ಒಂದು ಸಪೋರ್ಟಿಂಗ್ ನಿಲ್ತಾರೆ. ಒಬ್ಬ ಟೀಚರ್ಸ್ ಸ್ಟ್ರೈಕ್ ಮಾಡಿದ್ರೆ ಎಲ್ಲ ಟೀಚರ್ಸ್ ಒಂದು ಸಪೋರ್ಟಿಂಗ್ ನಿಲ್ತಾರೆ. ಡಾಕ್ಟರ್ಸು, ಲಾಯರ್ಸು, ಯಾರೇ ಆಗಿರಲಿ, ಅವ್ರು ನಿಂತರೆ ಆ ಕಮ್ಯುನಿಟಿ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇದರಲ್ಲಿ ಏನು ಖುಷಿ ಅಂತಂದ್ರೆ, ಇವತ್ತು ನಮ್ಮ ರೈತರೇನು ಸ್ಟ್ರೈಕ್ ಮಾಡ್ತಿದ್ದಾರಲ್ಲ, ರೈತರಿಗೆ ಒಂದು ಚಿಕ್ಕ ಮಕ್ಕಳು ಹಿಡ್ಕೊಂಡು ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವರು ವಿತ್ ಪೊಲೀಸರು ಕೂಡ. ಬಟ್ ಪೊಲೀಸರು ಸಪೋರ್ಟ್ ಮಾಡ್ತಿದ್ದಾರೆ, ಹಂಗಂತೇಳಿ ಅವ್ರು ಡ್ಯೂಟಿ ಮರೆಯೋದಕ್ಕಾಗಲ್ಲ. ಅವ್ರು ಡ್ಯೂಟಿನೂ ಮಾಡ್ತಿದ್ದಾರೆ. ಶಾಲಾ ಮಕ್ಕಳು ಬಂದು ಹೋದರು, ಸ್ವಾಮೀಜಿಗಳು ಬಂದು ಹೋದರು, ಲಾಯರ್ಸ್ ಬಂದು ಸಪೋರ್ಟ್ ಮಾಡಿದರು, ಆ್ಯಂಡ್ ಡ್ರೈವರ್ಸು ಕೂಡ ಬಂದರು ಬೆಂಗಳೂರಿಂದ, ಅವರು ಬಂದು ಸಪೋರ್ಟ್ ಮಾಡಿ ಹೋದರು. ಆಮೇಲೆ ರಾಜಕಾರಣಿಗಳು ಬರ್ತಿದ್ದಾರೆ. ಸ್ಟ್ರೈಕ್ ಶುರುವಾದ 2ನೇ ದಿನಕ್ಕೆ ಶಾಲಾ ಮಕ್ಕಳು ಬಂದು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಲಾಯರ್ಸ್ ಬರ್ತಾರೆ, ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಇಲ್ಲೇನಾದರೂ ಕೇಸ್ ಹಾಕಿದರೆ ನಾವು ಫ್ರೀ ವಾದ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಹೋಗ್ತಾರೆ. ಅದಾದಮೇಲೆ ಮಠಾಧೀಶರು, ಗುರುಗಳು, ಸ್ವಾಮೀಜಿಗಳು ಅವರು ಬರ್ತಾರೆ. ಅವರು ಕೂಡ ನಾವು ನಿಮ್ಮೊಟ್ಟಿಗೆ ಇರ್ತೀವಿ ಅಂತೇಳಿ ಬೆಂಬಲಿಸ್ತಾರೆ. ಆಮೇಲೆ ಹೆಸರಾಂತ ಕಲಾವಿದರು ಬರ್ತಾರೆ. ಅವರು ಕೂಡ ನಾವು ನಿಮ್ಮೊಟ್ಟಿಗೆ ಇರ್ತೀವಿ, ನಿಮ್ಮಿಂದನೇ ನಾವು ಬೆಳೆದಿದ್ದು ಅಂತ ಹೇಳ್ತಾರೆ. ಆಮೇಲೆ ಬಬಲಾದಿ ಸದಾಶಿವಜ್ಜರು ಬರ್ತಾರೆ. ಎಲ್ಲ ಆದಮೇಲೆ ಬರೋರೆ ರಾಜಕಾರಣಿಗಳು. ಅವ್ರು ತಮ್ಮ ಬೇಳೆ ಬಯಸ್ಕೋದಕ್ಕೆ ಬರ್ತಿದ್ದಾರ ಗೊತ್ತಿಲ್ಲ, ಅಥವಾ ನಿಜವಾಗ್ಲೂ ಮನಸ್ಪೂರ್ವಕವಾಗಿ ರೈತರನ್ನ ಸಪೋರ್ಟ್ ಮಾಡಬೇಕು, ನ್ಯಾಯ ಕೊಡಿಸ್ಬೇಕು ಅಂತ ಬರ್ತಿದ್ದಾರ ಗೊತ್ತಿಲ್ಲ. ಸೊ ಫಸ್ಟ್ ಡೇ ಸ್ಟ್ರೈಕ್ ಸ್ಟಾರ್ಟ್ ಮಾಡ್ತಾರೆ. ಯಾರು ಬರೋದಿಲ್ಲ, ಸ್ಥಳೀಯರು ಅದು ಭಾಗವಹಿಸ್ತಾರೆ. ಸೆಕೆಂಡ್ ಡೇ ಸ್ಟಾರ್ಟ್ ಮಾಡ್ತಾರೆ, ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬರ್ತಾರೆ. ಸೊ ಅವಾಗ 2ನೇ ದಿನಕ್ಕೊಂದು ಸ್ವಲ್ಪ ಪಬ್ಲಿಕ್ ಆಗುತ್ತೆ. ಯಾಕಂತಂದ್ರೆ ಫಸ್ಟ್ನೇ ದಿನ ಏನು ಸ್ಟ್ರೈಕ್ ಮಾಡ್ತಾರಲ್ಲ, ಅವತ್ತು ರಾತ್ರಿ ಕೂಡ ಅಲ್ಲೇ ಸ್ಟೇ ಆಗಿರ್ತಾರೆ. ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂಥೇಳಿ. ಸೊ ಅದರಿಂದ ಒಂಚೂರು ಪಬ್ಲಿಕ್ ಜಾಸ್ತಿ ಆಗುತ್ತಲ್ಲ, 2ನೇ ದಿನ ಜಾಸ್ತಿ ಜನ ಬರ್ತಾರೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ 2ನೇ ದಿನ. ಬಟ್ ಇದು 3ನೇ ದಿನಕ್ಕೆ ತಲುಪುವವರೆಗೂ ಯಾರು ಇದಕ್ಕೆ ಸಪೋರ್ಟ್ ಮಾಡಂಗಿಲ್ಲ. ಅಂದರೆ ರಾಜಕಾರಣಿಗಳಾಗಲಿ, ಮೀಡಿಯಾದವರಾಗಲಿ ಯಾರೂ ಮಾಡಂಗಿಲ್ಲ. 3ನೇ ದಿನಕ್ಕೆ ಇದು ಮಿತಿ ಮೀರ್ತೈತಿ. ಆಮೇಲೆ DC ಗಳು, ಜಿಲ್ಲಾ ಉಸ್ತುವಾರಿ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಬರಲೇಬೇಕು ಇಲ್ಲಿ ಅಂಥೇಳಿ ಹೇಳಿಕೆ ಕೊಡ್ತಾರೆ. ಆದರೂ ಅವ್ರು ಬರೋದಿಲ್ಲ. ಸೊ 4ನೇ ದಿನ DC ಅವ್ರು ಬರ್ತಾರೆ. DC ಅವ್ರು ಬಂದು 3200 ಅಂತ ಹೇಳಿ ಹೋಗ್ತಾರೆ. ಬಟ್ ಅದಕ್ಕೆ ನಮ್ಮ ರೈತರು ಒಪ್ಪೋದಿಲ್ಲ. 3200 ನಾವು ಬೇಡ, 5000 ಮುಂಚೆ 3500 ತೊಗೊಂಡೇ ತೀರೋಣ ಅಂಥೇಳಿ. ಪ್ರಾಬಬ್ಲಿ ಅವರು ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಬಂದು 3200 ಅಥವಾ 300 ಅಂದಿದ್ರೆ ಇವ್ರು ಒಪ್ಕೋತಿದ್ರೇನೋ, ಸ್ಟ್ರೈಕ್ ನಿಲ್ಲಿಸ್ತಿದ್ರೇನೋ. ಯಾವಾಗ ಇವರು 3-4 ದಿನದವರೆಗೂ ಸತಾಯಿಸಿದ್ರಲ್ಲ, ಅವಾಗ ರೈತರು ಕೂಡ ರೊಚ್ಚಿಗೆದ್ದು ಬೇಡ, ನಾವು ಅಷ್ಟು ತೊಗೊಂಡು ತೀರಬೇಕು ಅಂಥೇಳಿ ಗಟ್ಟಿ ನಿರ್ಧಾರ ಮಾಡಿದರು. ಸೊ 4ನೇ ದಿನ DC ಅವ್ರು ಬಂದು ಹೋಗ್ತಾರೆ. ನೆಕ್ಸ್ಟ್ ಡೇ ನಾವು ಮತ್ತೆ 3200ಕ್ಕೆ ಯಾವಾಗ ಇವರು ಒಪ್ಪೋದಿಲ್ಲಲ್ಲ, ಮತ್ತೆ ನಾನು ವಿಚಾರ ಮಾಡಿ ಮಾತಾಡಿಕೊಂಡು ಫ್ಯಾಕ್ಟ್ರಿ ಓನರ್ಸ್ MDಗಳ ಜೊತೆ ಮೀಟಿಂಗ್ ತೊಗೊಂಡು ಹೇಳ್ತೀನಿ ಅಂಥೇಳಿ ಹೋಗ್ತಾರೆ. ಸೊ ಅಲ್ಲಿವರೆಗೂ ಕೂಡ ಒಂದು TV ಚಾನಲ್, ಸೋಷಿಯಲ್ ಮೀಡಿಯಾ ಬಿಟ್ಟು ಒಂದು TV ಚಾನಲ್ದಲ್ಲೂ ಇದನ್ನು ಎಲ್ಲೂ ಪಬ್ಲಿಷ್ ಮಾಡೋಂಗೇ ಇಲ್ಲ, ಎಲ್ಲೂ ನ್ಯೂಸ್ ತೋರ್ಸಂಗಿಲ್ಲ. ಸೊ ಅವಾಗ ಶಶಿಕಾಂತ್ ಗುರೂಜಿ ಅವರು ಇದ್ರದ್ದೇನು ಮುಂದಾಳತ್ವ ವಹಿಸ್ಕೊಂಡಿದ್ದಾರಲ್ಲ, ಶಶಿಕಾಂತ್ ಗುರೂಜಿ ಅವರು ಮತ್ತು ಚುನಪ್ಪ ಪೂಜಾರಿ
ಮೀಡಿಯಾಕ್ಕೆ ಹಿಗ್ಗ ಮುಗ್ಗ ಬೈತಾರೆ. ಅದು ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಬೈತಾರೆ. ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬರ್ರಿ. ಈ ನ್ಯೂಸ್ ಚಾನಲ್ ಸಾತಾವ ಏನು ಬಗೆ ಹಾಕೋದು ನಮ್ಗೆ ಕೇಳ ನಾವು ಗೊತ್ತು. ಅಷ್ಟು ದೊಡ್ಡ ಪ್ರಮಾಣದಾಗ ಆ ರೈತರು ಕೂಡಿ 1,00,000 2 ಲಕ್ಷ ಜನ ರೈತರು ಕೂಡಿ ಹೋರಾಟ ಮಾಡಕತ್ತಾರ. ಒಂದರೆ ಈ ದೊಡ್ಡ ನ್ಯೂಸ್ ಚಾನಲ್ ಒಂದರೆ ಹೊತ್ತು ಬಗ್ಗೆ ನ್ಯೂಸ್ ಏನಾದ್ರು ಇದು ಬೈದಾದ್ಮೇಲೆ ನೆಕ್ಸ್ಟ್ ಡೇ ಫಸ್ಟ್ ಸುವರ್ಣ ಚಾನಲ್ ಒಳಗೆ ನ್ಯೂಸ್ ತೋರಿಸ್ತಾರೆ. ಸೊ ಅದರ ನೆಕ್ಸ್ಟ್ ಡೇ ಅಂದರೆ ಅಷ್ಟೊತ್ತಿಗೆ 5ನೇ ದಿನ ಆಗಿತ್ತೇನೋ ಮೇ ಬಿ. ಅವತ್ತೇ ಜಗದೀಶ್ ಶೆಟ್ಟರ್ ಕೂಡ ಬಂದು ಹೋಗ್ತಾರೆ. ಆಮೇಲೆ ಕಡಾಡಿಯವರು, ಪಿ ರಾಜು ಅವರು, ಸಿದ್ದು ಸೌದಿ ಅವರು, ಪ್ರಮೋದ್ ಮುತಾಲಿಕ್ ಅವರು, ಆಮೇಲೆ ವಿಜಯೇಂದ್ರ ಅವರು. ಪಾಟೀಲ್ ಹೇಳ್ತಾರೆ, ಎಲ್ಲ ಫ್ಯಾಕ್ಟ್ರಿ MDಗಳನ್ನ ಕರೆಸ್ತೀವಿ, ನೀವು ರೈತರ ಮುಖಂಡರು ಬರ್ರಿ ಬೆಂಗಳೂರಲ್ಲಿ, ಅಲ್ಲೇ ಸಿದ್ದರಾಮಯ್ಯವ್ರ ಸಮ್ಮುಖದಲ್ಲಿ ಮಾತಾಡೋಣ ಅಂತ ಹೇಳಿ ಹೋಗ್ತಾರೆ. ನಮ್ಮ ಕರ್ನಾಟಕ ಜಿಲ್ಲೆ ರಾಜಕಾರಣಿಗಳು ಯಾವ ಕೇರ್ ತಗೋಲ್ರಿ, ಬರ್ತಾರ್ರಿ ಬೆಂಬಲ ಕೊಟ್ಕೊಟ್ಟು ಹೊಂಟಾರ್ರಿ, ಘೋಷಣೆ ಯಾವ ಮಾಡವಲ್ರಿ. ಅವತ್ತು ಒಬ್ಬ ವ್ಯಕ್ತಿ, ಆಲಕ್ನೂರು ಒಬ್ಬ ವ್ಯಕ್ತಿ, ಪ್ರಾಬಬ್ಲಿ ಒಂದು 30 ವರ್ಷ, ಅವರು ವಿಷ ಕುಡಿತಾರೆ. ವಿಚಾರ ಮಾಡ್ರಿ, ಅವ್ರು ವಿಷ ಕುಡ್ದಿದಾರ ಅಂತಂದ್ರ ಅವರಿಂದ ಅದೆಷ್ಟು ನೋವು ಇರ್ಬೋದಲ್ಲ. ಹೊಲದಿಂದ ಅಥವಾ ಬೆಳೆಗೆ ಸರಿಯಾದ ಬೆಲೆ ಸಿಕ್ಕಿಲ್ಲ ಅಂತೇಳಿ ಅದೆಷ್ಟು ನೊಂದಿರ್ಬೋದಲ್ಲ ಮನುಷ್ಯ. ವಿಷ ಕುಡಿತಾರ. ವಿಷ ಕುಡಿದಾದ್ಮೇಲೆ ನೆಕ್ಸ್ಟ್ ಡೇ ಅವತ್ತು ರಾತ್ರಿ ನಾಳೆ ವಿಜಯೇಂದ್ರ ಅವ್ರು ಬರ್ತಾರ ಅಂತೇಳಿ ಹೇಳಿಕೆ ಕೊಡ್ತಾರೆ. ಯಡಿಯೂರಪ್ಪನ ಮಗ ಬರ್ತಾರಂತ ಹೇಳಿಕೆ ಕೊಟ್ಟಾಗ ನೆಕ್ಸ್ಟ್ ಡೇ ಅವ್ರು ಬರೋಕ್ಕೂ ಮುಂಚೆ ಎಲ್ಲಾ ನ್ಯೂಸ್ ಚಾನಲ್ ಅವರು ಇಲ್ಲಿರ್ತಾರೆ. ಯಾಕ? ಅವ್ರು ನಿಜವಾಗ್ಲೂ ರೈತರಿಗೆ ಸಪೋರ್ಟ್ ಮಾಡ್ಬೇಕಂತ ಬಂದ್ರ, ನ್ಯಾಯ ಕೊಡಿಸ್ಬೇಕಂತ ಬಂದ್ರ, ಅಥವಾ ತಮ್ಮ TRP ಜಾಸ್ತಿ ಆಗುತ್ತೋ ಅಂತ ಬಂದ್ರ, ಅಥವಾ ಇಲ್ಲೂ ಏನಾದರೂ ರಾಜಕಾರಣಿಗಳ ಕೈವಾಡ ಆಯ್ತಾ? ಇಲ್ಲಿ ನಾ ಯಾವ ಪಕ್ಷದ ಬಗ್ಗೆ, ಯಾವ ಪಕ್ಷದ ಪರನೂ ಮಾತಾಡ್ತಾ ಇಲ್ಲ, ಯಾವ ವ್ಯಕ್ತಿ ಪರನೂ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ರೈತರ ಪರ. ಸೊ ಅವರೇ ಇವ್ರನ್ನ ದುಡ್ಡು ಕೊಟ್ಟು ಕರೆಸ್ಕೊಂಡ್ರೆ ಗೊತ್ತಿಲ್ಲ, ಅಥವಾ ನಿಜವಾಗ್ಲೂ ಒಳ್ಳೆ ಮನಸ್ಸಿಂದ, ಸ್ವಚ್ಛ ಮನಸ್ಸಿಂದ ರೈತರಿಗೆ ಹೆಲ್ಪ್ ಮಾಡ್ಬೇಕಂತ ಬಂದ್ರೋ ಗೊತ್ತಿಲ್ಲ. ಒಟ್ನಲ್ಲಿ ಬಂದರು. ಆಮೇಲೆ ನ್ಯೂಸ್ ಚಾನಲಿಂದ ಜನರಿಗೆ ಇನ್ನೊಂದು ಮಾಹಿತಿ ಸಿಕ್ತು. 1 ಟನ್ ಕಬ್ಬಿಂದ ಅದರಲ್ಲಿ ಎಷ್ಟು ಥರ ಪ್ರಾಡಕ್ಟ್ ರೆಡಿ ಆಗುತ್ತಾ, ಆಮೇಲೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ರೇಟ್ KG ಪರ್, ಅದರಿಂದ ಎಷ್ಟು ಫ್ಯಾಕ್ಟರಿಗೆ ಲಾಭ ಸಿಗ್ತೈತಿ, ಇದನ್ನೊಂದು ಅಂಕಿ ಸಂಖ್ಯೆ ಮಾಡಿ ಹೇಳಿದರು ಅಜಿತ್ ಹನುಮಕ್ನವರು. ಅದರಲ್ಲಿ ಸುಮಾರು ಒಂದು ಹತ್ತಿರ ಒಂದು 15,000 ಫ್ಯಾಕ್ಟ್ರಿ ಓನರ್ಸಿಗೆ ಉಳಿತೈತಿ ಅಂಥೇಳಿ. ಬಟ್ ಇಷ್ಟು ಉಳಿದ್ರೂ ಕೂಡ ಯಾಕೆ ಇನ್ನೂ ಫ್ಯಾಕ್ಟ್ರಿ ಮಾಲೀಕರು ಇದಕ್ಕೆ ಒಪ್ತಾ ಇಲ್ಲ? 3,500 ಕೊಡೋದಿಕ್ಕೆ ಯಾಕೆ ಒಪ್ತಾ ಇಲ್ಲ? ಇದ್ರ ಬಗ್ಗೆ ವಿಚಾರ ಮಾಡ್ಬೇಕಲ್ಲ. ಸೊ ಇವಾಗ ರಾಜ್ಯ ಸರ್ಕಾರಕ್ಕೆ ಕೇಳಿದ್ರ ಅವ್ರು ಹೇಳ್ತಾರ, ನಮ್ದೇನು ಇಲ್ರಿ, ಇದನ್ನ ನಿಗದಿಪಡಿಸ್ಬೇಕಾದವ್ರು ಕೇಂದ್ರ ಸರ್ಕಾರ, ಅವ್ರನ್ನ ಕೇಳ್ಕೋರಿ ಅಂತೇಳಿ. ಸಹಜವಾಗಿ ಕಬ್ಬಿನ ಬೆಳೆ MSPಗೆ ಕೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸ್ಪಂದಿಸಬೇಕು ತಕ್ಷಣನೇ. ರೈತರಿಂದಾನೇ ನಮ್ಮ ಒಂದು ಬದುಕು ಈ ದೇಶದಲ್ಲಿ. ಅವರೇ ಸುಮಾರು 60% ಅಷ್ಟು ವರ್ಕ್ ಫೋರ್ಸ್ ನಮ್ಮ ದೇಶದಲ್ಲಿ. ಕೇಂದ್ರ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಅದು ಆಗಲೇ ಮಾಡಿರತ್ತೆ, ಮತ್ತೆ ಮಾಡತ್ತೆ ಭವಿಷ್ಯದಲ್ಲೂ ಕೂಡ. ಕೇಂದ್ರ ಸರ್ಕಾರ ಯಾವಾಗ್ಲೂ ನಿಗದಿಪಡಿಸಿದ, ಅಂದ್ರೆ ಏಪ್ರಿಲಲ್ಲಿ ಏನು ಸಂಪುಟ ಸಭೆ ಕರೆದಿದ್ದಾರಲ್ಲ, ಕ್ಯಾಬಿನೆಟ್ ಮೀಟಿಂಗು, ಅದರಲ್ಲೇ ಇದ್ರದ್ದು ನಿಗದಿಪಡಿಸಿದಾರ ಅವರು. ಎಷ್ಟು ಬೆಲೆ? 3,550 ರೂಪಾಯಿ ಪರ್ ಟನ್. ಇದ ಸೆಪ್ಟೆಂಬರ್ 12 ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲೂ ಬಂದೈತಿ. ನಾನು ಇಲ್ಲಿ ಪ್ರೂಫ್ ಹಾಕ್ತೀನಿ ನಿಮಗೆ, ಸೈಡಿಗೆ ನೋಡ್ಕೊಳ್ರಿ. ಅದು ಅನೌನ್ಸ್ ಮಾಡೈತಿ 3,550 ರೂಪಾಯಿ ಕೊಡಬೇಕು ಪರ್ ಟನ್ನಿಗೆ ಅಂಥೇಳಿ. ಬಟ್ ಇವ್ರು ಇನ್ನೂ ಅನುಷ್ಠಾನಗೊಳಿಸಿಲ್ಲ. ಯಾಕೆ ಗೊಳಿಸಿಲ್ಲ? ಇದರಲ್ಲಿ ಫ್ಯಾಕ್ಟ್ರಿ ಮಾಲೀಕರಿಗೆ ಏನು ತೊಂದರೆ ಆಗ್ತೈತೇನೋ, ಅಥವಾ ಲಾಸ್ ಆಗ್ತೈತೇನೋ, ಇದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ ಅಂತಂದ್ರೆ, ಯಾವಾಗ ಕೇಂದ್ರ ಸರ್ಕಾರ ಕಬ್ಬಿನ ಬೆಲೆ ನಿಗದಿಪಡಿಸ್ತೈತಿ 3,550 ರೂಪಾಯಿ ಅಂಥೇಳಿ, ಅದ್ರ ಬೆನ್ನಲ್ಲೇ ಇಳುವರಿ ಪರ್ಸೆಂಟೇಜ್ ಕೂಡ ಜಾಸ್ತಿ ಮಾಡ್ತೈತಿ. ಅಂದ್ರೆ ಮುಂಚೆ 8.5 ಅಥವಾ 9.2 ಇದ್ದಿದ್ದು ಸಡನ್ ಆಗಿ 10.25 ಮಾಡ್ತಾರೆ. ಸೊ ಇದರಿಂದ ಅದು ಅವ್ರು ಎಲ್ಲ ಭಾರತದೊಳಗೆ ಬರುವಂಥ ಎಲ್ಲ ಸ್ಟೇಟ್ಗಳದ್ದು ಲೆಕ್ಕಾಚಾರ ಇಟ್ಕೊಂಡು ರೆಡಿ ಮಾಡಿದ್ದಾರೆ. ಸೊ ನಮ್ಮ ಕರ್ನಾಟಕಕ್ಕೆ ಅದಕ್ಕೆ ಅಪ್ಲೈ ಮಾಡಿದರೆ ಕರ್ನಾಟಕದಲ್ಲಿ ಇಳುವರಿ ಪರ್ಸೆಂಟೇಜ್ ಕಮ್ಮಿ ಐತಿ. ಅಂದರೆ ಎಷ್ಟೈತಿ ಅಂತಂದ್ರೆ 8.8ಇಂದ 9% ಐತಿ. ಸೊ ಅತಿ ಹೆಚ್ಚು ಇಳುವರಿ ಪರ್ಸೆಂಟೇಜ್ ಯಾವ ಸ್ಟೇಟ್ ಒಳಗೆ ಜಾಸ್ತಿ ಐತಿ ಅಂತಂದ್ರೆ ಗುಜರಾತ್ ಒಳಗೆ ಜಾಸ್ತಿ ಐತಿ, ಅಲ್ಲಿ 10.36 ಐತಿ. ಸೊ ಅತಿ ಕಡಿಮೆ ಎಲ್ಲೈತಿ ಅಂತಂದ್ರೆ ತಮಿಳ್ನಾಡು ಒಳಗೈತಿ. ಇದು ಎಲ್ಲ ಲೆಕ್ಕಾಚಾರ ಇಟ್ಕೊಂಡು ಕೇಂದ್ರ ಸರ್ಕಾರ 10.25%ನ ಸಕ್ಕರೆ ಇಳುವರಿ ಮೇಲೆ ಮಾಡ್ತೈತಿ.
ಸೊ ಇದು ಫ್ಯಾಕ್ಟ್ರಿ ಮಾಲೀಕರಿಗೆ ಹೊಡೆತ ಕೊಡಕತ್ತೈತಿ ಎಲ್ಲಿ ಕರ್ನಾಟಕದೊಳಗೆ. ಇದರಿಂದ ಯಾಕಂದ್ರೆ ಇಲ್ಲಿ ಇಳುವರಿ ಕಡಿಮೆ ಐತಿ. ನಾವು 3,550 ರೂಪಾಯಿಗೆ 500 ರೂಪಾಯಿ ರೈತರಿಗೆ ಕೊಟ್ಟಿವಿ ಅಂತಂದ್ರೆ ಸೊ ಇದರಿಂದ ಲಾಸ್ ಅಂದ್ರೆ ಸ್ವಲ್ಪ ಪೆಟ್ಟು ಬೀಳ್ತೈತಿ ಫ್ಯಾಕ್ಟ್ರಿ ಓನರ್ಸಿಗೆ ಅಂತೇಳಿ. ಹೆಂಗಂತಂದ್ರೆ ಖರೀದಿ ಜಾಸ್ತಿ ಮಾಡ್ಕೋಬೇಕು, ಆಮೇಲೆ ರೈತರಿಗೆ ಜಾಸ್ತಿ ಅಮೌಂಟ್ ಕೊಡಬೇಕು. ಸೊ ಇದರಿಂದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತೈತಿ. ಅದಕ್ಕೆ ಸಲುವಾಗಿ ಅವ್ರು ಒಪ್ಪಿಗೆ ಕೊಡ್ತಾ ಇಲ್ಲ. ಇಲ್ಲಿ ಒಂದು ಸೊಲ್ಯೂಷನ್ ಏನು ಅಂತಂದ್ರೆ ಇವ್ರು ಖರೀದಿ ಜಾಸ್ತಿ ಮಾಡಿಕೊಂಡು ಉತ್ಪಾದನೆ ಜಾಸ್ತಿ ಮಾಡಿ ಸಕ್ಕರೆ ಏನಾರ ಜಾಸ್ತಿ ಬತ್ತು ಅಂತಂದ್ರೆ ಇದರಿಂದ ಲಾಭ ಗಳಿಸ್ಬೋದು. ಇನ್ನೊಂದು ಮೈನಸ್ ಪಾಯಿಂಟ್ ಏನಂತಂದ್ರೆ ಸಕ್ಕರೆ ಬೆಲೆ ಕಡಿಮೆ ಆಗೈತಿ. ಸೊ ಲಾಭ ಹೆಂಗಾಗ್ತೈತಿ ನಮಗೆ, ನಾವು ಕೊಡೋದಿಲ್ಲ ಅಂತ ಇವ್ರು ಅಂತಾರೆ. ಕಬ್ಬಿನಿಂದ ಸಕ್ಕರೆ ಒಂದೇ ರೆಡಿ ಆಕತ್ತಾ? ಇಲ್ಲಲ್ಲ. ಅದ್ರ ಉಪ ಉತ್ಪನ್ನಗಳ ಉತ್ಪಾದನೆ ಜಾಸ್ತಿ ಮಾಡ್ಬೋದು. ಅಂದ್ರೆ ಮಿಥನಾಲ್, ವಿದ್ಯುತ್, ಜಾಗರಿ, ಬೆಲ್ಲ ಇದು ಜಾಸ್ತಿ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಲಾಭ ಜಾಸ್ತಿ ಮಾಡಿಕೊಂಡು ರೈತರಿಗೆ 3,500 ರೂಪಾಯಿ ಕೊಡ್ಬೋದು. ಇದೊಂದು ಸೊಲ್ಯೂಷನ್. ಇದೂ ಆಗಲ್ಲ ನಮ್ಗಂತಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಫ್ಯಾಕ್ಟ್ರಿಯವ್ರು 3,200 ಕೊಡಲಿ. ಅಂದ್ರೆ ಅಕಾರ್ಡಿಂಗ್ ಟು 8.8 to 9% ಏನು ರಿಕವರಿ ಬರುತ್ತೆ ಕರ್ನಾಟಕದೊಳಗೆ, ಇದ್ರ ಪ್ರಕಾರ 3,200 ಫ್ಯಾಕ್ಟ್ರಿ ಮಾಲೀಕರು ಕೊಡಲಿ. ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂತಂದ್ರೆ ಸಬ್ಸಿಡಿ 300 ರೂಪಾಯಿ ಕೊಡಬೇಕು ಪ್ರತಿ ಟನ್ನಿಗೆ. ಇಲ್ಲಿ ಫ್ಯಾಕ್ಟ್ರಿಯವರಿಗೂ ಅನುಕೂಲ ಆಗ್ತೈತಿ, ರೈತರಿಗೂ ಸಂಪೂರ್ಣ ಲಾಭ ಸಿಗ್ತೈತಿ. ಅವ್ರದ್ದೇನು ನಿರೀಕ್ಷೆ ಐತೆ ಅಂತೇಳಿ ಇಲ್ಲಿ ತಮ್ಮ ಗೌರ್ಮೆಂಟದ್ದು ಕೂಡ ಹೆಸರು ಬರ್ತೈತಿ, ಈ ಥರ ಹೆಲ್ಪ್ ಮಾಡ್ತು ಅಂತೇಳಿ. ಸೊ ಇದೊಂದು ಸೊಲ್ಯೂಷನ್ ಐತಿ. ಇಲ್ಲಿ ಪ್ರಮಾಣ ಜಾಸ್ತಿ ಮಾಡ್ಬೋದು, ಅಂದ್ರೆ ಉತ್ಪನ್ನಗಳ ಉತ್ಪಾದನೆ ಜಾಸ್ತಿ ಮಾಡಿ ಮಾರಾಟ ಮಾಡಿ ತಮ್ಮ ಲಾಭ ತಾವು ತಗೋಬೋದು ಫ್ಯಾಕ್ಟ್ರಿಯವರು. ಇಲ್ಲ ಅಂತಂದ್ರೆ ಸಕ್ಕರೆ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬೋದು. ಸಕ್ಕರೆಯಿಂದನೂ ಆಗಂಗಿಲ್ಲ, ಇದರಿಂದನೂ ಆಗಂಗಿಲ್ಲ ಅಂತಂದ್ರೆ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಇದನ್ನ ಸಬ್ಸಿಡಿ ಅಂತ ಕೊಡ್ಬೋದು ಪ್ರತಿ ಟನ್ಗೆ, ಅಥವಾ ಬೋನಸ್ ಅಂತ ಕೊಡ್ಬೋದು ಪ್ರತಿ ಟನ್ಗೆ 300 ರೂಪಾಯಿ ಅಂತ. ಸೊ ಅವ್ರು 3,200 ಕೊಡ್ತಾರೆ, ಇವ್ರು 300 ರೂಪಾಯಿ ಕೊಟ್ರಂದ್ರೆ 3,500 ರೂಪಾಯಿ ಆಗ್ತೈತಿ. ಇನ್ನೊಂದು ಏನಂತಂದ್ರೆ ಮಹಾರಾಷ್ಟ್ರದೊಳಗೆ ಹೆಂಗೆ ಕೊಡ್ತಾರೆ ಅಂದ್ರೆ ಇಲ್ಲಿಗಿಂತ ಮಹಾರಾಷ್ಟ್ರದೊಳಗೆ ಇಳುವರಿ ಜಾಸ್ತಿ ಐತಿ. ಸೊ 9.5% ಮಹಾರಾಷ್ಟ್ರದೊಳಗೆ ಐತಿ ಇಳುವರಿ. ಸೊ ಅವ್ರು ಹಾಗಾಗಿ ಜಾಸ್ತಿ ಕೊಡ್ತಾರೆ. ಸೊ ನಮ್ಮಲ್ಲಿ ಕೂಡ ಸ್ಟೇಟ್ ಗೌರ್ಮೆಂಟ್ ಏನಾರ ಹೆಲ್ಪ್ ಮಾಡ್ತು ಅಂತಂದ್ರೆ, ಮಾಡ್ತು ಅಂತೆಲ್ಲ ಮಾಡಲೇಬೇಕು. ಯಾಕಂದ್ರೆ ಮಾಡಲ್ಲ ಅನ್ಸುತ್ತೆ, ಕರೆಂಟು ಹೋಗ್ಬಿಡ್ತು, ಮಾಡಬೇಕು. ಯಾಕಂತಂದ್ರೆ ಇಷ್ಟು ಗೌರ್ಮೆಂಟ್ ನಡೀತಾ ಇರೋದೇ ನಾವು ಕಟ್ಟಿರೋ ಟ್ಯಾಕ್ಸಿಂದ ಅಲ್ವಾ. ಸೊ ಎಲ್ಲರೂ ಬದುಕ್ತಿರೋದೇ, ರಾಜಕಾರಣಿಗಳಾಗಲಿ ಸಾಮಾನ್ಯ ಜನರಾಗಲಿ ಬದುಕ್ತಿರೋದೇ ರೈತನಿಂದ ಅಲ್ಲ. ರೈತನಿಗೆ ಅಯ್ಯೋ ಅನ್ಸಿದ್ರೆ ಚೆನ್ನಾಗಿರುತ್ತೆ. ಹೇಳ್ತಾರೆ ದೇಶದ ಬೆನ್ನೆಲುಬು ರೈತ ಅಂತೇಳಿ, ಕರೆಕ್ಟ್. ಯಾಕಂದ್ರೆ ಒಬ್ಬ ರೈತನಿಂದನೇ ದೇಶ ನಡೀತಾ ಇರೋದು. ದೇಶಕ್ಕೆ ರೈತ ಬೆನ್ನೆಲುಬಾದ್ರೆ ರೈತನಿಗೆ ಯಾರು ಬೆನ್ನೆಲುಬಾಗಬೇಕು? ಸರ್ಕಾರ ಅಲ್ಲ, ಗೌರ್ಮೆಂಟೇ ತಾನೇ ಅವ್ರ ಕೈ ಹಿಡಿಬೇಕಾಗಿರೋದು. ಸೊ ಬೆಲೆ ನಿಗದಿ ಮಾಡ್ರಿ, ಬೆಲೆ ನಿಗದಿ ಮಾಡಿಲ್ಲ, ಕೇಂದ್ರ ಸರ್ಕಾರದವ್ರನ್ನ ಕೇಳಿರ್ತೀರಿ, ಕೇಂದ್ರ ಸರ್ಕಾರದವರು ನಿಗದಿ ಮಾಡಾಗಿದೆ, ಅನುಷ್ಠಾನಗೊಳಿಸ್ಬೇಕಷ್ಟೇ. 3,550 ಅವ್ರು ಮಾಡಿದಾರ, 50 ರೂಪಾಯಿ ಬಿಡ್ರಿ, 3,500 ರೂಪಾಯಿ ನೀವು ಅನುಷ್ಠಾನಗೊಳಿಸ್ರಿ. ಫ್ಯಾಕ್ಟ್ರಿ ಅವ್ರು 3,200 ಕೊಡ್ತಾರೆ, DC ಬಂದು ಅನೌನ್ಸ್ ಮಾಡಿದ್ರಲ್ಲ ಫ್ಯಾಕ್ಟ್ರಿ ಅವ್ರು 3,200 ಕೊಡ್ತಾರೆ ಅಂತ ಕೊಡಲಿ. 300 ರೂಪಾಯಿ ಸರ್ಕಾರದವ್ರು ನೀವು ಇದನ್ನ ಸಬ್ಸಿಡಿ ಕೊಡ್ರಿ, ಬೋನಸ್ ಅಂತೇಳಿ. ಆಗತ್ತಲ್ಲ, ಇದು ಮಾಡ್ಬೋದಲ್ಲ ನೀವು. ಇಷ್ಟು ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ಅದು ಬಿಡ್ರಿ. ಗೃಹಲಕ್ಷ್ಮಿ ಕೊಡಬೇಡ್ರಿ, ಆಮೇಲೆ ಏನೇನೋ ಕೊಡ್ತಿರಲ್ಲ, ಈಗ ಮತ್ತೊಂದು ಹೊಸದಾಗಿ ಇಂದಿರಾ ಕಿಟ್ ಕೊಡ್ತೀನಿ ಅಂತಿರಲ್ಲ, ಅದೆಲ್ಲ ಕೊಡಬೇಡ್ರಿ. ಫ್ರೀ ಬಸ್ ಕೊಡಬೇಡ್ರಿ, ಇದೆಲ್ಲ ಸ್ಟಾಪ್ ಮಾಡಿರಿ. ಆ ದುಡ್ಡು ರೈತಕ್ಕೆ ಕೊಡ್ರಿ. ಅಕಸ್ಮಾತ್ ಹೊಲ ಇಲ್ದವ್ರಿಗೆ ಏನು ಮಾಡೋದು ಅಂತ ನಿಮ್ಮ ಪ್ರಶ್ನೆ ಬಂತು ಅಂತಂದ್ರೆ, ಯಾರಿಗೆ ಹೊಲ ಇರೋದಿಲ್ಲಲ್ಲ, ಯಾರಿಗೆ ಹೊಲ ಇರಂಗಿಲ್ಲ, ದುಡಿಯೋ ಕೆಪಾಸಿಟಿ ಇರಂಗಿಲ್ಲ, ಸಿಂಗಲ್ ಪೇರೆಂಟ್ ಇರ್ತಾರೋ, ಮತ್ತು ಅವರಿಗೆ ಯಾವುದೇ ಆಶ್ರಯ ಇರಂಗಿಲ್ಲಲ್ಲ, ಅಂಥವ್ರಿಗೆ ಕೊಡ್ರಿ. ಏನು ಇದು ಗೃಹಲಕ್ಷ್ಮಿ ದುಡ್ಡು ಅಂಥವ್ರಿಗೆ ಕೊಡ್ರಿ, ಹೆಲ್ಪ್ ಆಗಲಿ. ಆಮೇಲೆ ವಯಸ್ಸಾಗಿರುತ್ತಲ್ಲ ಅವ್ರಿಗೆ ಹೆಂಗೂ ಬಸ್ ಟಿಕೆಟ್ ಅರ್ಧ ಇರ್ತೈತಿ. ಸೊ ಅಂಥವ್ರಿಗೆ ಏನಾರ ಅನುಕೂಲ ಮಾಡಿರಿ. ಇನ್ನು ಸಾಮಾನ್ಯ ಜನರಿಗೆ ಫ್ರೀ ಬಸ್ ತೆಗೆದು ಬಿಡ್ರಿ, ಈ ದುಡ್ಡು ರೈತರಿಗೆ ಕೊಡ್ರಿ. ಇಷ್ಟು ಮಾಡ್ಬೋದಲ್ಲ ನೀವು. ಇಷ್ಟು ಬಂದು ಮಾತಾಡಿ ಅವ್ರಿಗೆ ಭರವಸೆ ಕೊಡೋಕೆ ನಿಮ್ಮಿಂದ ಆಗಿಲ್ಲ ಅಂತಂದ್ರೆ ಎದಕ್ಕೆ ರಾಜಕೀಯ ಮಾಡ್ತೀರಿ? ಆಮೇಲೆ ಇದಕ್ಕೂ ಕೇಂದ್ರ ಸರ್ಕಾರನ ಬ್ಲೇಮ್ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮಲ್ಲಿ ಇಳುವರಿ ಕಡಿಮೆ ಐತಿ, ಇವರು ರಿಕವರಿ ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ದಾರೆ ಅಂತೇಳಿ. ಯಾಕಂದ್ರೆ ಕೇಂದ್ರ ಸರ್ಕಾರದ ಕಣ್ಣೊಳಗೆ ಹಿಡಿದು ಕರ್ನಾಟಕ ಒಂದೇ ಅಲ್ಲ, ಅಲ್ಲಿ ಸುಮಾರು ರಾಜ್ಯಗಳು ಬರ್ತಾವೆ. ಎಲ್ಲ ರಾಜ್ಯಗಳ ದೃಷ್ಟಿಕೋನ ಇಟ್ಕೊಂಡು ಅವ್ರು ರೆಡಿ ಮಾಡಿರ್ತಾರೆ. ಆಮೇಲೆ ಸಕ್ಕರೆ ರೇಟ್ ಕಡಿಮೆ ಆಗೈತಿರಲ್ಲ, ಬೇರೆ ಅದಾವಲ್ಲ, ಇನ್ನ ಇಥನಾಲ್ ಐತಿ, ವಿದ್ಯುತ್ ಐತಿ, ಬೆಲ್ಲ ರೆಡಿ ಆಗ್ತೈತಿ, ಆಮೇಲೆ ಅದ್ರ ಸಿಪ್ಪೆ ಕೂಡ ಯೂಸ್ ಆಗ್ತೈತಿ. ಅದನ್ನೆಲ್ಲ ಬಳಸ್ಕೊಡ್ರಿ. ಅದರಿಂದ ನಿಮ್ದು ಇದನ್ನ ಜಾಸ್ತಿ ಮಾಡ್ಕೋರಿ, ಇನ್ಕಮ್.
ಸೊ ಅದರಿಂದ ರೈತರಿಗೆ ಹೆಲ್ಪ್ ಮಾಡಿರಿ. ನೀವು ಹಿಂಗೆ ತಿಡ್ಡು ಹಚ್ಚಿದ್ರಿ ಅನ್ಕೊಡ್ರಿ, ಆಮೇಲೆ ರೈತ ಮುಂದಿನ ವರ್ಷ ಕಬ್ಬು ಬೆಳೆ ಪ್ರಮಾಣನ ಕಡಿಮೆ ಮಾಡಿಬಿಟ್ರೆ ಏನು ಮಾಡ್ತೀರಿ? ಫ್ಯಾಕ್ಟ್ರಿಗಳು ಮುಚ್ಚುವಂಥ ಪರಿಸ್ಥಿತಿ ಬರ್ತೈತಿ. ಸೊ ಅವರು ಬದುಕಬೇಕು, ನೀವು ಬದುಕಬೇಕು ಅಂತಂದ್ರೆ, ಇಬ್ಬರು ಸಮತೋಲನವಾಗಿ ಹೋಗಬೇಕು ಅಂತಂದ್ರೆ ಇಲ್ಲಿ ಸರ್ಕಾರ ಹೆಲ್ಪ್ ಮಾಡಬೇಕು. ಒಬ್ಬರು ಇನ್ನೊಬ್ರನ್ನ ಬ್ಲೇಮ್ ಮಾಡ್ಕೊತ ಕೂಡಬಾರ್ದು. ಇವ್ರು ಕೇಳಿದ್ರೆ ಸರ್ಕಾರ ಕೇಳಿರ್ತಾರೆ, ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರದವ್ರ ಹೆಸರು ಹೇಳ್ತಾರೆ. ಪರಿಹಾರ ಕೊಡೋರು ಯಾರು? 8 ದಿನ ಆತ್ರಿ, ನಾಚಿಕೆ ಬರಂಗಿಲ್ಲ ನಿಮ್ಗೆ? ಡ್ಯೂಟಿಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಡೈಲಿ ಅಲ್ಲಿ ನೋಡ್ಕೊಂಡು ಬರ್ಬೇಕಂದ್ರೆ, ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ. ಮನಿ ಬಿಟ್ಟ, ಹೊಲ ಬಿಟ್ಟ, ಅವ್ರ ಸಂಸಾರ ಬಿಟ್ಟ, ಯಾರಿಗೆ ಏನಾಗಿತ್ತು ಏನಿಲ್ಲೋ ಎಷ್ಟು ಕಷ್ಟ ಇರ್ಬೋದು. 8 ದಿನ ಆಯ್ತು ಇವತ್ತಿಗೆ. ಇವತ್ತು ಸಾಯಂಕಾಲ ಶವಯಾತ್ರೆ ಮಾಡಿದ್ರು ಶಿವಾನಂದ್ ಪಾಟೀಲ್ ಅವ್ರದ್ದು. ಅವ್ರು ಬಂದ್ರೆ ಏನು ಮಾಡಿದ್ರು ಗೊತ್ತಿಲ್ಲ. ಈಗ ನಾನು ಡ್ಯೂಟಿಯಿಂದ ಬಂದ ತಕ್ಷಣ ಇದನ್ನ ವಿಡಿಯೋ ಮಾಡ್ಲಿಕತ್ತೀನಿ. ನನಗೆ ಬೇಸರ ಆಗ್ಬಿಟ್ಟು, ಇಲ್ಲಿ ರೈತರಿಗೆ ನ್ಯಾಯ ಸಿಗ್ತಿತ್ತು ಬಿಡ್ತಿತ್ತು ಗೊತ್ತಿಲ್ಲ. ನಮ್ಮ ಗುರ್ಲಾಪುರ ಅಂತೂ ಫೇಮಸ್ ಆಗ್ಬಿಡ್ತು, ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ಬಿಡ್ತು. ಗುರ್ಲಾಪುರ ಅಂತ ಸರ್ಚ್ ಮಾಡಿದ್ರೆ ಲಕ್ಷಾಂತರ ವಿಡಿಯೋಸ್ ಬರತ್ತವ ಬರೀ ರೈತರ ಸ್ಟ್ರೈಕದ್ದು. ಎಲ್ಲೈತಿ ನ್ಯಾಯ? ಇನ್ನೊಂದು ನನಗೆ ಇಷ್ಟ ಆಗ್ಲಾರ್ದು ಏನಂತಂದ್ರೆ, 5ನೇ ದಿನಕ್ಕೆ ಜಗದೀಶ್ ಶೆಟ್ಟರ್ ಬರ್ತಾರೋ, ಅವ್ರು ಬಂದ ಟೈಮ್ದಾಗ ಒಬ್ಬ ವ್ಯಕ್ತಿ ವಿಷ ಕುಡಿತಾನೋ. ಸೊ ಅದ್ರ ನೆಕ್ಸ್ಟ್ ವಿಜೇಂದ್ರ ಅವ್ರು ಬರ್ತಾರೋ. ವಿಜೇಂದ್ರ ಅವರು ಬಂದಮೇಲೆ ಹೇಳ್ತಾರೆ, ನಾನು ರೈತರಿಗೆ ಬೆಂಬಲ ಕೊಡಕ್ಕೆ ಬಂದಿದ್ದೀನಿ, ಅವ್ರಿಗೆ ಸಂಪೂರ್ಣ ನ್ಯಾಯ ಸಿಗೋವರೆಗೂ ನಾನು ಇಲ್ಲೇ ಇರ್ತೀನಿ. ನಾಳೆ ನನ್ನ ಹುಟ್ಟದಬ್ಬ ಆಚರಣೆ ಮಾಡ್ಕೊಳ್ಳೋದು ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನನ್ನ ಜನರ ಮಧ್ಯೆ ನಾನು ಆಚರಣೆ ಮಾಡ್ಕೋತೀನಿ. ಆಮೇಲೆ ನಾನು ಕೂಡ ಅಹೋರಾತ್ರಿ ಧರಣಿ ಕೂಡ್ತೀನಿ ಅಂತೇಳಿ ಬರ್ತಾರೆ. ನ್ಯಾಯ ಸಿಗೋವರೆಗೂ ಇರ್ತೀನಿ ಅಂದವ್ರು ಇರಲ್ಲ, ನೆಕ್ಸ್ಟ್ ಡೇ ಹೊರಟೋಗ್ಬಿಡ್ತಾರೆ. ಹೋಗ್ಲಿ, ಆದ್ರೆ ಅವತ್ತು ದಿನ ರಾತ್ರಿ ಅವ್ರು ಬಂದಾಗ ಅವ್ರಿಗೆ ಮನ್ಕೊಳಕ್ಕೆ ಬೆಡ್ಡಿನ ವ್ಯವಸ್ಥೆ ಏನು, ಹೊಸ ಬ್ಲ್ಯಾಂಕೆಟ್ ತಂದು ಕೊಡೋದೇನು, ಯಾಕೆ ಅದನ್ನು ಮಾಡಬೇಕು? ನಾನೆಲ್ಲೋ ಜನರು ಮಾಡಿದಾರೆ ಅನ್ಕೊಂಡಿದ್ನಿ, ಜನರಿಗೆ ಬೈಯಾಕತ್ತಿದ್ನಿ, ಬಟ್ ಪಕ್ಷದವ್ರು ಮಾಡಿದ್ರಂತೆ. ಅಲ್ಲ, ಪಕ್ಷದವ್ರಿಗೆ ನಿಮ್ಮ ಪಕ್ಷದ ಲೀಡರ್ ಒಬ್ರು ಬರ್ತಿದಾರ, ಅವ್ರಿಗೆ ರಾತ್ರಿ ಮಲ್ಕೊಳಕ್ಕೆ ಕಷ್ಟ ಆಗ್ತೈತಿ ಅಂಥೇಳಿ ಬೆಡ್ಡಿನ ವ್ಯವಸ್ಥೆ, ಬ್ಲ್ಯಾಂಕೆಟ್ ವ್ಯವಸ್ಥೆ ಮಾಡ್ತೀರಿ. ಅದ ರೈತರ ಕಷ್ಟ ನಿಮ್ಗೆ ಅರ್ಥ ಆಗಲಿಲ್ಲ. 3 ದಿನ ಮಳೇಲಿ ನಿಂತು ಸ್ಟ್ರೈಕ್ ಮಾಡಿದ್ರಲ್ರಿ ಅವ್ರು, ಅದು ಕಾಣಲಿಲ್ಲ ನಿಮಗೆ? ಇವಾಗೇನೋ 4 ದಿನ ಐತಲ್ಲಿ ಪೆಂಡಲ್ ಹಾಕಿ, ಅಷ್ಟು ದಿನ ಬಿಸಿಲಲ್ಲಿ ನಿಂತು ಸ್ಟ್ರೈಕ್ ಮಾಡಿದ್ರಲ್ಲ, ಅದು ನಿಮ್ಗೆ ಕಾಣಿಸ್ಲಿಲ್ಲ? ರಾತ್ರಿ ಹೊಚ್ಕೊಳಕ್ಕಿಲ್ದೆ ಹಾಸ್ಕೊಳಕ್ಕಿಲ್ದೆ ಬರೀ ಒಂದು ಕರಿ ತಾಡ್ಪತ್ರೆ ಹಾಸ್ಕೊಂಡು ಮಲ್ಕೊಂಡ್ರಲ್ಲ, ಅದು ನಿಮ್ಗೆ ಕಷ್ಟ ಅನ್ನಿಸ್ಲಿಲ್ಲ? ಏನಾಗ್ತಿತ್ತು ನಿಮ್ಮ ಲೀಡ್ರು ಒಂದಿನ ಜನರ ಮಧ್ಯೆ ಮಲ್ಕೊಂಡಿದ್ರು, ಹೊಚ್ಕೊಳ್ಳಾರೆ ಹಾಸ್ಕೊಳ್ಳಾರೆ? ಇದಕ್ಕೆ ಬೆಂಬಲ ಅನ್ನಂಗಿಲ್ಲ, ಇದಕ್ಕೆ ರಾಜಕೀಯ ಬೆಳೆ ಬಯಸ್ಕೊಳ್ಳೋದಂತಾರೆ. ಹಂಗೆ ಮಾಡಕ್ಕೆ ಹೋಗ್ಬಾರ್ದು. ಜನರಿಗೆ ಸಪೋರ್ಟ್ ಮಾಡಕ್ಕೆ ಬಂದಿರಂದ್ಮೇಲೆ ಜನರು ಹೆಂಗಿರ್ತಾರೆ ಹಂಗೆ ಇರಬೇಕು. ಅಲ್ಲಿ ಸಾಮಾನ್ಯರಲ್ಲಿ ನೀವು ಸಾಮಾನ್ಯರಾಗಿ ಇರಬೇಕು, ಅತಿಥಿ ಸತ್ಕಾರ ಮಾಡಿಸ್ಕೋಬಾರ್ದು. ಇವರು ಅನ್ಬೋದಿತ್ತಲ್ಲ ವಿಜೇಂದ್ರ ಅವರು, ಬೇಡ ನನಗೆ ರೈತರು ಹೆಂಗೆ ಮಲ್ಕೋತಾರೆ ನಾನು ಹಂಗೆ ಮಲ್ಕೋತೀನಿ ಅನ್ಬೋದಿತ್ತಲ್ಲ. ಇವರು ಏನೂ ಅನ್ನಲಿಲ್ಲ, ಯಾಕಂದ್ರೆ ಪಾಪ ಅವ್ರಿಗೆ ಬೆಡ್ ಇಲ್ಲದೆ ಮಲ್ಕೊಂಡು ರೂಢಿ ಇಲ್ಲಲ್ಲ, ಬೆಡ್ಡೇ ಬೇಕಾಗಿತ್ತು ಮಲ್ಕೊಳಕ್ಕೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗುರ್ಲಾಪುರದಲ್ಲೇ ಸ್ಟ್ರೈಕ್ ಮಾಡೋದಿಕ್ಕೆ ಅಷ್ಟೊಂದು ಜನ ಸೇರೋದಿಕ್ಕೆ ಅಂತಂದ್ರೆ, ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗತೈತಿ. ಯಾಕಂತಂದ್ರೆ ಅದೇ ಮೇನ್ ರೋಡ್, ಮೂಡಲ್ಗಿ ಹೋಗೋ ಮೇನ್ ರೋಡ್ ಬಂದ್ ಮಾಡಿದಾರ. ಹಂಗಾಗಿ 8 ದಿನ ಎಲ್ಲ ವೆಹಿಕಲ್ಸ್ ಇಲ್ಲೇ ನಮ್ಮ ಮನೆ ಮುಂದಿನ ರೋಡಿಂದ ಹೋಗ್ತಿದ್ದಾವೆ. ಸೊ ವೆಹಿಕಲ್ಸ್ ಸೌಂಡಿಗೆ ನಮ್ಮ ನಾಯಿ ಒಂದು ಬಗಳಕತ್ತೈತಿ, ಡಿಸ್ಟರ್ಬೆನ್ಸ್ ಆಗ್ಬೋದು, ಇರಲಿ ಹೊಟ್ಟೆಗೆ ಹಾಕೋರಿ. ಇನ್ನೊಂದು ಗುರ್ಲಾಪುರದಲ್ಲೇ ಮಾಡಿದ್ದು ಏನು ಪ್ಲಸ್ ಪಾಯಿಂಟ್ ಅಂತಂದ್ರೆ, ಇಡೀ ಕರ್ನಾಟಕದೊಳಗೆ ಅತಿ ಹೆಚ್ಚು ಫ್ಯಾಕ್ಟ್ರಿಗಳಿರೋದು ನಮ್ಮ ಬೆಳಗಾಂದಾಗ. ಅದು ಸೋ ಕಾಲ್ಡ್ ರಾಜಕಾರಣಿಗಳದನ್ನ ಫ್ಯಾಕ್ಟ್ರಿಗಳು. ಆಮೇಲೆ ಬೇರೆ ಬೇರೆ ಸ್ಟೇಟ್ಗಳಿಗಾಗಲಿ ಸಂಪರ್ಕ ಕಲ್ಪಿಸುವಂಥ ಮೇನ್ ರಸ್ತೆಗಳ ಹೈವೇಗಳಿರೋದು ಇಲ್ಲೇನೆ. ಸೊ ಹಾಗಾಗಿ ಇದನ್ನ ಒಂದು ಸ್ಟಾಪ್ ಮಾಡಿದ್ರಾಯಿತು, ಇಲ್ಲಿ ಜನ ಸೇರ್ಬೋದು ಅನ್ನೋ ಉದ್ದೇಶಕ್ಕೆ ಮಾಡಿದ್ರು ಅಥವಾ ಇಲ್ಲಿ ಮಾಡಲೇಬೇಕಂತ ಮಾಡಿದ್ರು ಗೊತ್ತಿಲ್ಲ. ಅದು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು ಗೊತ್ತಿಲ್ಲ, ಬಟ್ ಅದು ಫುಲ್ಫಿಲ್ ಆಗೈತಿ. ಎಲ್ಲೆಲ್ಲಿಂದನೂ ಜನ ಬರ್ತಾರೆ, ಗಂಗಾವತಿ, ಬೀದರ್, ಗುಲ್ಬರ್ಗ, ರಾಯಚೂರು, ಎಲ್ಲ ಡಿಸ್ಟಿಕ್ಕಿಂದ. ನಿನ್ನೆ ಅನ್ಸುತ್ತಾ ಬೆಂಗಳೂರಿಂದ ಡ್ರೈವರ್ಸ್ ಕೂಡ ಬಂದಿದ್ರು ಹೆಲ್ಪ್ ಮಾಡೋದಿಕ್ಕೆ, ಸಪೋರ್ಟ್ ಮಾಡೋದಿಕ್ಕೆ. ಸೊ ಒಂದು ಪುಟ್ಟ ಗೂಡಿದು, ಕೋಳಿ ಗೂಡಷ್ಟು ಊರಿದು, ಎಲ್ಲೂ ಜಾಸ್ತಿ ಪಬ್ಲಿಸಿಟಿ ಆಗದೆ ಇರುವಂಥ ಊರು ಈ ರೈತರ ಚಳವಳಿಯಿಂದ
ಗುರ್ಲಾಪುರ್ ಏನನ್ನೋ ಗೊತ್ತಾಗ್ಬಿಡ್ತು. ಗುರ್ಲಾಪುರ್ ಅಂದರೆ ಬೆಳಗಾವಿ ನೆನಪಾಗ್ತೈತಿ. ಹಂಗಾಯ್ತು, ಆಗೋದೇನೋ ಆಗೋಯ್ತು. ಇದರಿಂದ ರೈತರಿಗೆ ಒಳ್ಳೇದಾಗಿ ಅವ್ರಿಗೆ ನ್ಯಾಯ ಸಿಕ್ತು ಅಂದರೆ ಚಲೋ ಆಗ್ತೈತಿ. ನೋಡೋಣ, ನಾಳೆ ಒಂದಿನ ಟೈಮ್ ಕೊಟ್ಟಿದ್ದಾರೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ. ಏನೇನು ನಿರ್ಣಯ ತಗೋತಾರೆ ಗೊತ್ತಿಲ್ಲ. ಯಾವ್ರ MD ಕಂಪ್ನಿಯ ಇದು ಫ್ಯಾಕ್ಟ್ರಿ MDಗಳು ಏನು ಹೇಳ್ತಾರೆ ಕೇಳಬೇಕಲ್ಲ. ಆಮೇಲೆ ನಾಳೆ ರೈತ ಮುಖಂಡರನ್ನು ಕರೆದಿದ್ದಾರೆ. ಆಮೇಲೆ ರೈತ ಸಂಘದ ಅಧ್ಯಕ್ಷರನ್ನ, ಅದರ ಸದಸ್ಯರನ್ನು ಕರೆದಿದ್ದಾರೆ. ಏನು ಬೆಳಗಾವಿಯಲ್ಲಿ ಮಾಡ್ತಾರೋ ಬೆಂಗಳೂರಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಮತ್ತೊಮ್ಮೆ ಅನ್ನದಾತರಿಗೆ ನ್ಯಾಯ ಸಿಗಲಿ. ರೈತ ಹೆಂಗೆ ದೇಶಕ್ಕೆ ಬೆನ್ನೆಲುಬಾಗಿದ್ದಾನೋ, ಸೊ ಅದೇ ಥರ ರೈತನಿಗೆ ಸರ್ಕಾರ ಕೂಡ ಬೆನ್ನೆಲುಬಾಗಿರಲಿ ಅಂತೇಳಿ ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಟೈಮ್ ರಾತ್ರಿ 11 ಗಂಟೆ. ನಾನು ಇವಾಗ ವೀಡಿಯೋ ಮಾಡ್ತಿದ್ದೀನಿ, ಯಾಕಂದರೆ ನಂಗೆ ಗೊತ್ತಿಲ್ಲ ಇವತ್ತು ಯಾಕೋ ಮಾತಾಡ್ಬೇಕು ಅನ್ನಿಸ್ತು. 4 ದಿನದಿಂದ ನಾನು ವೀಡಿಯೋಸ್ ಕಲೆಕ್ಟ್ ಮಾಡ್ತಾ ಇದ್ದೆ. ನಾನು ಒಂದು ವೀಡಿಯೋ ಮಾಡಬೇಕು, ರಿಲೇಟೆಡ್ ವೀಡಿಯೋ ಶೋ ಮಾಡೋಕ್ಕಂಥೇಳಿ, ಬಟ್ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು 11 ಗಂಟೆ ಆದರೂ ನಿದ್ದೆ ಬರೋಕ್ಕಿಲ್ಲ. ಅವ್ರ ಕಷ್ಟ ನೋಡಿ. ಸೊ ಆದಷ್ಟು ಬೇಗ ನ್ಯಾಯ ಸಿಗಲಿ. ಸೊ ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್.